ಹೌದು ಗೈಸ್, ನಾನು 17 ತೆಗ್ದೆ. 17 ರೆಡಿಯಾ ನೋಡ್ಲಿಕ್ಕೆ? 17 ನಾನು ನೋಡಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ನಾನು ಹುಷಾರಿದ್ದೇನೆ. ನಿನ್ನೆ ನೋಡಿರ್ಬೋದು ನನಗೆ ಹುಷಾರಿರಲಿಲ್ಲ. ಇವತ್ತು ನಾನು ಟ್ಯಾಬ್ಲೆಟ್ ನಿನ್ನೆ ಬೆಳಗ್ಗೆ ತೊಗೊಂಡಿದ್ದೇನೆ, ಸಾಯಂಕಾಲ ತೊಗೊಂಡಿದ್ದೇನೆ, ಇವತ್ತು ಬೆಳಗ್ಗೆ ತೊಗೊಂಡಿದ್ದೇನೆ. ಹಾಗೆ ನಾನು ಫೈನ್. ಇವತ್ತು ನೈಟ್ ತೊಗೊಳ್ಬೇಕು ಟ್ಯಾಬ್ಲೆಟ್. ಮತ್ತು ಸ್ಟೀಮ್ ಎಲ್ಲ ಮಾಡ್ಕೊಂಡಾಯ್ತಾ, ಸ್ವಲ್ಪ ಮನೆಯಲ್ಲಿ ಎಲ್ಲ ಕೆಲಸ ಆಯಿತು. ಮತ್ತೇನಂತ ಹೇಳಿದರೆ ನಾನು ಹುಷಾರಿದ್ದೇನೆ, ನನ್ನ ಅಮ್ಮನಿಗೆ ಹುಷಾರಿಲ್ಲ. ಹಾಗೆ ಯಾಕಂದರೆ ನೀವು ನೋಡ್ಬೋದು, ಮೊನ್ನೆ ಒಂದು ದಿವಸ ನಾನು ಮಿಸ್ ಆಗಿದ್ದೆ. ಯಾವಾಗ? ನಾಗರ ಪಂಚಮಿ ಹೋತು. ಮತ್ತು ಅವರ ಜೊತೆಗೆ ಒಂದು ಜನ ಇರಲೇಬೇಕಾಯ್ತಾ. ನಾಗರ ಪಂಚಮಿ ಒಂದು ದಿನ ಮಿಸ್ ಆದದ್ದು. ಈಗ ಅವ್ರಿಗೆ ಹುಷಾರಿಲ್ಲ. ಅಂದರೆ ಈಗ ಜ್ವರ ಮತ್ತು ಕೆಮ್ಮು ಕುತ್ಕೊಂಡದ್ದು. ಅಷ್ಟೇನು ಜೋರ ಆಗಲಿಲ್ಲ, ಜೋರ ಆಗಲಿಕ್ಕೆ ಬಿಡಬಾರ್ದು ಕೂಡ, ಶುರು ಆದದಷ್ಟೇ. ಹಾಗೆ ಈಗ ನಾನು ಹೇಳಿ ತರುವ ಅಂತ ಇದ್ದೇನೆ, ಟ್ಯಾಬ್ಲೆಟ್ ಎಲ್ಲ ಹೇಳಿ ತರುವ ಅಂತ. ಆಮೇಲೆ ಜೋರ ಆದರೆ ಅಲ್ಲ, ಆಮೇಲೆ ನಾನು ನೋಡುವ ಅಂತ ಹೇಳಿ. ನಿನ್ನೆ ಕೂಡ ನಾನು ಕ್ಲಿನಿಕ್ಕಿಗೆ ಹೋಗಿದ್ದೆ, ಇವತ್ತು ಹೋಗಬೇಕು. ಹಾಗೆ ಮತ್ತೆ ಹೋಗುವ ಅಂತ. ಮತ್ತು ಹುಷಾರಿರೋರಿಗೆ ಒಂದು ದೊಡ್ಡ ಜನ ಆಗೋದಾಯ್ತಾ, ಹೇಳಿ ಪ್ರಯೋಜನ ಇಲ್ಲ. ಈಗ ನೋಡಿ, ಯಾರಿಗೋ ಹೇಳಿದಾಗೆ ಆಚೆ ನೋಡುದು. ಕೈಸ ಏನು ಗೊತ್ತಾ, ನಿನ್ನೆ ನಾನು ದೇರ್ಲಕಟ್ಟೆಯಿಂದ ಬರುವಾಗ ಮೀನು ತೊಗೊಂಡು ಬಂದಿದ್ದೆ. ಅಂದರೆ ನಮ್ಮ ಕಡೆ ಮೀನು ಬರದಲ್ಲಿ ಇದೆ ಅಂತೇಳಿ. ಯಾವ ಮೀನು ಅಂದರೆ ಸಿಗಡಿ. ನೋಡ್ಬೋದು, ದೊಡ್ಡ ಸಿಗಡಿ. ಮೊನ್ನೆ ಒಮ್ಮೆ ತಂದಿದ್ದೆಲ್ಲ ಆ ರೀತಿ. ಅರ್ಧ ಏನೋ ತಂದಿದ್ದೇನೆ ಅಷ್ಟೇ, ಅದಕ್ಕೆ ಸ್ವಲ್ಪ ಕಾಣ್ತುಂಟು, ಅರ್ಧ ಇರೋದು. ಏನಾದರೂ ಆಲೂಗಡ್ಡೆ ಏನಾದರೂ ಹಾಕಿ ಮಾಡಬೇಕು ಪದಾರ್ಥ. ಇದನ್ನು ಮಾಡಿಬಿಟ್ಟು ನಾನು ಮದ್ದಿಗೆ ಹೋಗುವ ಅಂತ ಇದ್ದೇನೆ. ಹಾಗೆ ಇದನ್ನು ಸ್ವಲ್ಪ ನೀರಲ್ಲಿ ಇಡ್ತೇನೆ. ಫ್ರಿಜ್ಜಲ್ಲಿ ಇದ್ದಾಗ ಹೊಗೆ ಹೋಗ್ತಾ ಉಂಟು, ಅಷ್ಟು ನೀರು ಹಾಕೊಳ್ಳುವ. ಇಷ್ಟು ಆಲೂಗಡ್ಡೆ ಹಾಕ್ತೇವೆ, ಇಲ್ಲಾದರೆ ಇಷ್ಟು ಸ್ವಲ್ಪ ಆಗ್ಬೋದು ಪದಾರ್ಥ. ನಾಳೆವರೆಗೆ ಬರಬೇಕಲ್ಲ. ಇದು ಮೊನ್ನೆ ಹಿಡಿಗಿಂತ ಅದು ಕೂಡ ಮೊನ್ನೆ ಸಿಗಡಿತ್ತಲ್ಲ ಗೈಸ್, ಅದಕ್ಕಿಂತ ಕೂಡ ದೊಡ್ಡದಿದೆ ಇದು ಆಯಿತಾ. ನೋಡ್ಬೋದು ಎಷ್ಟು ದೊಡ್ಡದಿದ್ದೇನೆ ಅಂತ. ಇದು ನೋಡಿ, ಇದು ಗಂಡ ಹೆಂಡತಿ. ಇದರಲ್ಲಿ ಗಂಡ ಯಾರು ಹೆಂಡತಿ ಯಾರು ಅಂತ ನೀವು ಕಮೆಂಟಲ್ಲಿ ಹೇಳಬೇಕು ನನಗೆ. ನಾನೀಗ ಹೇಳ್ಬೋದು, ಬೇಕಾದರೆ ಡೈರೆಕ್ಟ್ ಹೇಳ್ತೀನಿ ಅದರಲ್ಲಿ ಯಾರು ಗಂಡ ಯಾರು ಹೆಂಡತಿ ಅಂತ. ನೋಡಿ ಗೈಸ್, ಗೊತ್ತಾಗಲಿಲ್ಲ ನಿಮಗೆ? ನಾನು ಹೇಳ್ತೀನಿ, ಇದು ಹೆಂಡತಿ. ಯಾಕೆ ಇದು ಹೆಂಡತಿ ಅಂತ ಹೇಳ್ತಾ ಇದ್ದೇನೆ, ನನ್ನ ನಾಲೆಜ್. ಯಾಕಂದರೆ ಇದು ತುಂಬ ಚೆಂದ ಇದೆ ಒಂದು, ಮತ್ತು ಫೇಶಿಯಲ್ ಎಲ್ಲ ಮಾಡ್ಕೊಂಡಿದೆ, ನೋಡ್ಬೋದು ಕಲರ್. ಇದು ಒಟ್ರಾಸಿ ಉಂಟು, ಮತ್ತು ಫುಲ್ಲು ಕ್ಲೀನಾಗಿ ಎಷ್ಟು ಪಿಂಕ್ ಆಗಿ ಎಷ್ಟು ಚೆಂದ ಉಂಟು. ಅದೇ ಇದು ಯಾಕೆ ಹುಡುಗ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹೆಂಡತಿಯ ಟಾರ್ಚರ್ ತಡೆಯಲಾಗದೆ ಮಂಡೆಯೆಲ್ಲ ಬೋರ್ ಮಂಡೆ ಆಗಿದೆ ಪಾಪ. ಮತ್ತು ಇಲ್ಲಿ ಕಲರ್ ಕೂಡ ಒಟ್ರಾಸಿ ಆಗಿದೆ. ಏನು ಕೇರ್ ತೊಗೊಳ್ಳದೆ ಒಟ್ರಾಸಿ ಉಂಟು. ಅದಕ್ಕೆ ಇದನ್ನು ನಾನು ಗಂಡ ಅಂತ ಹೇಳ್ತಾ ಇದ್ದೇನೆ, ತಮಾಷೆಗಾಗಿ ಆಯಿತಾ. ನಾವೀಗ ಮಾಡುವ. A few moments later. ನಾನು ರೆಡಿ ಆದೆ, ಹೋಗಿ ಬರುವ. ಗಂಟೆ ಆಯಿತು ನೋಡಿ, 12 ಆಯಿತು ಗಂಟೆ. ಹಾಗೆ ಹೋಗಿ ಬರುವ. ನಾನು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ, ಬನ್ನಿ ಅಂತ ಹೇಳಿದರು. ಅಷ್ಟು ಜನ ಏನಿಲ್ಲ ಅಂತ. ನಿನ್ನೆ ಕೂಡ ಜನ ಇರಲಿಲ್ಲ ಅಷ್ಟು. ಹಾಗೆ ಹೋಗಿ ತೊಗೊಂಡು ಬರುವ. ದಾದ ನೋಡು, ಚಳಿ ಜ್ವರ, ಮೇಕೈ ಬೇನೆ, ಗ್ಯಾಸ್ಟಿಕ್ ಇದೆಲ್ಲ ಕವನ್. ಮೇಕೈ ಬೇನೆ, ಚಳಿ ಜ್ವರ, ಗ್ಯಾಸ್ಟಿಕ್, ಪಟಾವಿಚ್ಚಾನು ఒక తెమ్మలు ఉండవని దమ్మగట్టున టమాటో ఉందా అంతే అంతేవని. ಚಳಿ ಜ್ವರ, ಮೇಕೈ ಬೇನೆ, ಬಡವಿಜ್ಜಿ, తెమ్మగమ్మి ಚೂರು దమ్మగట్టున చూరు ఉండవని ತೆಮ್ಮ. ಮೇಕೈ ಬೇನೆ, ಚಳಿ ಜ್ವರ, ಅಕ್ಕ ಒಂದು ಪಟಾವಿಚ್ಚ 5 ತನಕ. ಸರಿ ಗೈಸ್, ಹೋಗಿ ಬರುವ. ನನ್ನದು ವೆಯ್ಟ್ ನೋಡುವ, ವೆಯ್ಟ್. A few moments later. ನಾನು ಬಂದೆ ಗೈಸ್ ಮನೆಗೆ. ಟ್ಯಾಬ್ಲೆಟ್ ಎಲ್ಲ ತಗೊಂಡು ಕೊಡ್ಲೇಡಿ ಕೊಟ್ಟು ಟ್ಯಾಬ್ಲೆಟ್ ಅಮ್ಮನಿಗೆ ಟ್ಯಾಬ್ಲೆಟ್. ಅಸಲು ಅದಕ್ಕೆ
ಹಲಸಂಡೆ ಗೈಸ್, ಹಲಸಂಡೆ ಫ್ರೆಶ್ ಇತ್ತು ನನ್ನ ಬರ ಎಲ್ಲಿ ಗಾಂಡ್ರದ್ದು ಅಮ್ಮ ಒಂದು ಲಲಿತ ಅದೇ ಪೂರ ಉಂಡಾಯ್ತು ಗ್ಯಾಸ್ಟ್ರಿಕ್ ಆಯ್ತಾ ರಡ್ಡು ಪೊಡ್ತರು ಕಮ್ಮಿ ಆಗಿದೆ ಮತ್ತೆ ನಾನು ಉಂಟಲ್ಲ ಟ್ಯಾಬ್ಲೆಟ್ ಕುಡ್ದು ಓದೋದಾಯ್ತಾ ನನಗೆ ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ದೀನಿ, ಹೀಗೆ ಆಗ್ತುಂಟು ಶೇಕ್. ಮತ್ತೆ ಹೇಗೂ ಬಂದೆ. ಮತ್ತೆ ಅಲ್ಲೊಂದು ಬೆಕ್ಕು ನೋಡಿದ್ರಲ್ಲ ಗೈಸ್, ಅದು ಅಲ್ಲಿ ಬಂದಂತೆ ಆಸ್ಪತ್ರೆಗೆ. ನಾನು ತಗೊಂಡು ಹೋಗ್ಬೇಕಂತ ಕೇಳಿದೆ, ಮತ್ತೆ ಅವರು ಕೊಂಡೋಗ್ತಾರೆ ಅಂತ ಹೇಳಿದರು ಮನೆಗೆ. ಚಂದ ಇತ್ತಾಯ್ತಾ ಅದಾದ ಬುರ್ಚಾಂದಿನ ಅಂತ ನಮ್ಮಲ್ಲಿ ಅವ್ನು ರಡ್ಡೆ ಅದೇ ಪುಣಿ ನೋಡಿ ಯಾವ ಯಾವ ಅದೇ ಎಡ್ಡೆ ಇತ್ತು ನಕ್ಲು ಕೊನಪ್ಪ ಬಂಡೇರಿ ಇದು ನಾನು ಕಾಣ್ತದೆ ಬೊಲ್ತುದ ಚಂದ ಇತ್ತಾಯ್ತು. ಇದು ನಮ್ಮ ಶಂಭುವಿನಾಗೆ ಇತ್ತು, ಬಿಳಿ ಮಾತ್ರ ಕಲರ್ ಸಣ್ಣ. ಎಲ್ಲಿ ಅಮ್ಮ ಪಾಪ ತಿನ್ಪುಳು ಮಾತ್ರ. ಮನೆ ಎಲ್ಲ ಒಳ್ಳೆ ಆಯ್ತಾ, ಊಟ ಎಲ್ಲ ಆಗ್ತಾ ಇದ್ರು ನೋಡಿದ್ರಲ್ಲ ನೀವು. ಊಟ ಮಾಡುವ ಗೈಸ್. ಸಾಯಂಕಾಲ ಆಯ್ತು. ಎಂತ ಅಂದ್ರೆ ಎಂತಾದ್ರು ಮಾಡುವ ಅಂತ ಸ್ನಾಕ್ಸ್. ಹಾಗೆ ಕಾರ್ನ್ ಉಂಟು, ಅದನ್ನು ಒಂದು ನಾವು ಇದು ಇದನ್ನು ನಾವು ಇದರಲ್ಲಿ ಮಾಡ್ತಾರ ರೋಡ್ ಸೈಡ್, ಹಾಗೆ ಮಾಡುವ ಅಂತ. ಮತ್ತೆ ಬೊರ್ಚಿ ಫಾಕಲ್ ಹೌದು ಗೈಸ್. ನಾನು 17 ತೆಗ್ದೆ. 17 ರೆಡಿಯಾ ನೋಡ್ಲಿಕ್ಕೆ? 17 ನಾನು ನೋಡಿ ಗೈಸ್, 17 ಅಲ್ಲ. ನಿಜವಾಗ್ಲೂ ನಂಬಲಿಲ್ವಾ ನೀವು ಕೂಡ? ಇದನ್ನು ಯಾರು ಕೂಡ ನಂಬ್ತಾರೆ. ಇನ್ನು ಎಲ್ಲಿ ಕೂಡ ನಾನು ಹೋಗುವಾಗ 17 ಅಂತ ಹೇಳಿ ತೂಜು ನಂಚೇನೆ ಈ ನಿಕ್ ಗೊತ್ತುಂಡು 2 ಇಂಚ್ ತುಯಿನಕ್ಲೆ ಗೊತ್ತಾವ ಲೆನ್ಸ್ ಇಜ್ಜಿ ಲೆನ್ಸ್ ಎಲ್ಲ ನಮ್ಮ ಲೆನ್ಸ್ ಈ ಮೂಜಿ ಲೆನ್ಸ್ ತೂನಗ ಪ್ರೋತನಕ್ಕೆ ತೋಜು ಕವಿನ ತೂಲಗೆ ತೋಜು. ಇದು ಎಂತ ಗೊತ್ತಾ ಗೈಸ್, ಇದು ಪಿಂಕಿ ಇದ್ದಾಳಲ್ಲ ಅವಳ ಹತ್ರ ಇಂಥ ಕವರ್ ಇತ್ತು, ಹಾಗೆ ನಾನು ಕೂಡ ತರಿಸಿಕೊಂಡದ್ದು. ಇದು ಕವರ್, ಖಾಲಿ ಕವರ್. ನಿಮ್ಗೆ ತೋರಿಸ್ತೇನೆ. ಫ್ರ್ಯಾಂಕ್ ಅಂತಾರ ಕೈಟ್ ಗೊತ್ತಿಲ್ಲ, ಅವನು ಪ್ರೋ ದೆತ್ತಲ್ಲ ಮನಸ್ಸು. ತೋರಿಸ್ತೇನೆ ಒಂದು ನಿಮಿಷ, ಕವರ್ ತೆಗೆದು ತೋರಿಸ್ತೇನೆ. ಈನೇ ಪನ್ನಿ ಅವು ಡಮ್ಮಿ ಇಂದು ನೋಡಿ ಗೈಸ್. ಈಗ ಅದು ಇದೇ ಕವರ್ ನೋಡ್ಬೋದು ನೀವು. ಇದೆಂತ ಗೊತ್ತುಂಟಾ, ಇದು 2 ನಮ್ಮ ಕ್ಯಾಮರಾಕ್ಕೆ ಹಾಕ್ಲಿಕ್ಕೆ, ಮತ್ತೆ ಇದೆರಡೆಲ್ಲ ಡಮ್ಮಿ ನೋಡಿ ಅಂತೆ. ಸೇಮ್ iPhone 17 ಹಾಗೆ ಕವರ್. ಆದ್ರೆ ಗೊತ್ತಾಗ್ತದೆ ಪ್ರೋನಲ್ಲಿ ನಮ್ಮ ದೊಡ್ಡ ಲೆನ್ಸ್ ಇರ್ತದೆ ಹಾಗೆ. ಇದೆಲ್ಲ ಡಮ್ಮಿ. ಚಂದ ಉಂಟಲ್ಲ. ಇನ್ನೂ ಯಾರಾದ್ರೂ ನೋಡುವಾಗ ತಿಳ್ಕೊಳ್ಳುವರು ನಾನು ತೆಗ್ದಿದ್ದೇನೆ ಅಂತ. ಹಾಗೆ ನಿಮಗೊಂದು ಪ್ರ್ಯಾಂಕ್ ಮಾಡಿದ್ದೆ. ಯಾವಾಗಲೂ ನೀವು ಬೇರೆಯವರಿಗೆ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೇಳ್ತೀರಲ್ಲ, ನಿಮಗೆ ಪ್ರ್ಯಾಂಕ್ ಮಾಡಿದೆ ನಾನು. ಇದು ಅಮ್ಮನಿಗೆ, ಅಮ್ಮಂದು ನಾನು ಬೇಯಿಸಿದೆ. ಅವರಿಗೆ ಜ್ವರ ಕೂಡ ಇದೆ ಗೊತ್ತಿರ್ಬೋದು ನಿಮಗೆ, ಅದಕ್ಕೆ ಅದು ಅಮ್ಮಂದು ಬೇಯಿಸಿ ಕೊಡ್ತಾ ಇದ್ದೇನೆ. ಮತ್ತೆ ಬಾವು ಇಲ್ಲಿ ಇಟ್ಟಿದ್ದೇನೆ. ಇದನ್ನು ನಾನು ಹರಡಿದ್ದೆಲ್ಲ ಅದನ್ನು ನಾವು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಹಾಕಿ ಬಿಟ್ಟು ಚಂದ ಮಾಡಿ ಹಚ್ಚಿ ಗ್ಯಾಸ್ ಅಲ್ಲಿ ಇಡ್ದು ತಿನ್ನು. ಅಮ್ಮನಿಗೆ ಬಿಸಿ ಮಾಡಿ ಕೊಡು. ಅಮ್ಮನಿಗೆ ಕೊಟ್ಟಿಗೆ ಬಿಸಿ ಮಾಡಿ. ನಮ್ಮದು ಮಾಡ್ಕೊಳ್ಳು, ಯಾಕಂದ್ರೆ ಅವರಿಗೆ ಕೊಡುದು ಸರಿಯಲ್ಲ ಅದು. ಯಾಕಂದ್ರೆ ಅದು ಅರ್ಧಂಬರ್ಧ ಬೆಂದಿರ್ತದಲ್ಲ ನಾವು ಬೆಂಕಿಯಲ್ಲಿ, ಅದಕ್ಕೋಸ್ಕರ ಅವರಿಗೆ ತಂದು ಕೊಟ್ಟದ್ದು. ಎಷ್ಟು ನೋಡ್ಬೋದು ಎಷ್ಟು ಚಂದ ಆಗಿದೆ, ಅಂಗಡಿಯಲ್ಲಿ ಮಾಡಿದ ಹಾಗೆ ಆಗಿದೆ. ಹೌದು, ಇನ್ನು ರೆಡ್ಡೆ. ಅದು ಅವರಿಗೆ ಬೇರೆ ಎಂತ ತಿನ್ಲಿಕ್ಕೆ ಆಗುದಿಲ್ಲ, ಎಂತ ಫ್ರೂಟ್ಸ್ ತಿನ್ಲಿಕ್ಕೆ ಆಗುದಿಲ್ಲ, ಎಂತ ಇಲ್ಲ. ತಿನ್ನು ಪುಳಿ ಪುಳಿ ಉಪ್ಪು ಸೂಪರ್ ಆತ. ಅಪ್ಪು ಎಡ್ಡೆ ನೂಡಲ್ಸ್ ಅವು ಇದು ಎಡ್ಡೆ. A few moments later.